ಈ ಮನೆಯ ಇಂಟೀರಿಯರ್ಸ್ ನ ಮಾಡೋಕೆ ಯಾವುದೇ ರೀತಿ ವುಡ್ನ ಯೂಸೇ ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ. ನಾವಿವತ್ತಿದೀವಿ ಮೂಡುಗೆರೆಯ ಗೋಣಿಬೀಡು ಹತ್ರ ಇರೋ ಹೊಸಳ್ಳಿಯಲ್ಲಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಾನವಿ ಗ್ರೂಪ್ಸ್ ನ ಪ್ರೊಪ್ರೈಟರ್ ಆಗಿರುವಂತಹ ಪದ್ಮನಾಭ್ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ತುಂಬಾ ಖುಷಿ ವಿಚಾರ ಏನಂದ್ರೆ ವುಡ್ನ ಯೂಸ್ ಮಾಡದೆ ಇಂಟೀರಿಯರ್ನ ಮಾಡಿದ್ದೀರಾ ಅಂತ. ಸೊ ಏನನ್ನ ಯೂಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಇದೆ. ಸೊ ತಿಳಿಸ್ಕೊಡ್ತೀನಿ ಮೇಡಮ್, ಅದಕ್ಕೇನಂತೆ, ಬನ್ನಿ ಹೋಗೋಣ. ಹೋಗೋಣ. ಬಾನವಿ ಗ್ರೂಪ್ಸ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಯಾವ ರೀತಿ ಸ್ಟಾರ್ಟ್ ಆಗಿದೆ? ಮೇಡಮ್ ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನಮ್ದು 8 ವರ್ಷ ಆಯಿತು. ಟೋಟಲ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 23 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ, ಲಿವಿಂಗ್ ಫೀಲ್ಡಲ್ಲಿ. ಅಲ್ಯೂಮಿನಿಯಂ ಅಂದ್ರೆ ನೀವು ವುಡ್ ಬದಲು ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು, ಟ್ರಿಕ್ಸ್. ಎಸ್, ಹೇಳಿ ಸರ್, ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ? ಆಕ್ಚುಲಿ ಇಲ್ಲಿ ಬಂದು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ವರ್ಕ್ ಮಾಡಿದ್ದೀವಿ. ಓಕೆ, ಗ್ರೌಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ, ಒಂದು ಟಿವಿ ಯೂನಿಟ್, ಒಂದು ಕಿಚನ್ ಪಾರ್ಟ್ಸ್ ಇದೆ. ಮೇಲ್ಗಡೆ ಒಂದು ದೊಡ್ಡದಾಗಿ ಬಿಗ್ ಒಂದು ವಾಲ್ ರೂಫ್ ಮಾಡಿದ್ದೀವಿ. ಓಕೆ, ಇದು ಸ್ಟಾರ್ಟ್ ಮಾಡಿದ್ರೆ ನಮಗೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ಇದು ನಿಮಗೆ ಸಿಂಪಲ್ ಆಗಿ ವರ್ಕ್ ಮಾಡಿದ್ದೀವಿ. ಸಿಂಪಲ್ ಆಗಿ ಸಿಂಪಲ್ ಡಿಸೈನ್ಸ್ ಹಾಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಸಿಂಪಲ್ ಆಗಿ ಅಂದ್ರೆ ಸ್ವಲ್ಪ ಹೈಲೈಟ್ ತರನ ಮಾಡಬೇಕು ಅಂತ, ಅದಕ್ಕೆ ನಾವು ಮೇಲ್ಗಡೆ ಇಲ್ಲಿ ಸ್ಪಾಟ್ ಲೈಟ್ ಕೂಡ ಹಾಕಿ ಕೊಟ್ಟಿದ್ದೀನಿ. 3 ಸ್ಪಾಟ್ ಲೈಟ್ ಹಾಕಿದ್ದೀನಿ. ಇದು ಸೈಜ್ ಬಂದ್ಬಿಟ್ಟು ನಿಮಗೆ 5x6 ಬರುತ್ತೆ. ಇದರಲ್ಲಿ ಬ್ಯಾಕ್ ಸೈಡ್ ನೀವು ನೋಡ್ತಾ ಇದ್ರೆ ಇದು ಎಲ್ಲ ಲೋವರ್ ಶೀಟ್ ಬರುತ್ತೆ. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಇದು ಒಂದು ಅಲ್ಯೂಮಿನಿಯಂ ವಿತ್ PVC ಶೀಟ್ ಅಲ್ಲಿ ಬಾಕ್ಸ್ ಮಾಡಿದೀವಿ. ಇಲ್ಲಿ ನಿಮಗೆ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಒಂದು ನಮ್ದು ಸೆಟ್ ಆಫ್ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕೆ ಒಂದು ಜಾಗ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನಿಮಗೆ ಎಲ್ಲ ಹೈಡ್ ಆಗುತ್ತೆ, ಅಂದರೆ ವಯರ್ಸು ಪ್ಲಗ್ ಪಾಯಿಂಟ್ ಎಲ್ಲ ಹೈಡ್ ಆಗುತ್ತೆ ಆ ಥರ. ಅದಕ್ಕೆ ನಿಮಗೆ ಇಲ್ಲಿ ಇದಕ್ಕೆ ಗ್ಲಾಸ್ ಕೊಟ್ಟಿದ್ದೀನಿ, ಏನಕ್ಕೆ ಅಂದರೆ ಅದು ಸಿಗ್ನಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಓಕೆ, ಆಮೇಲೆ ಇದ್ರ ವೇಟ್ ಬಂದು ನಿಮಗೆ ಒಂದು ನಾವು ಕೂತ್ಕೊಂಡ್ರೆ ಏನು ಇದು ಬರಲ್ಲ. ಓಕೆ, ಕೂತ್ಕೋಬೋದು ಅಷ್ಟು ವೇಟ್. ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ತುಂಬ ಜನ ಅದು ತುಂಬ ಲೈಟ್ ವೇಟ್ ಇರುತ್ತೆ, ಸ್ಟ್ರೆಂತ್ ಏನೂ ಇರಲ್ಲ ಅಂತ ಒಂದು ಥಿಂಗ್ ಬರುತ್ತೆ. ಹಾಗಾಗಿ ನಾನು ತೋರಿಸಿದೆ. ಓಕೆ, ಇದಿಷ್ಟು ಬರುತ್ತೆ. ನೆಕ್ಸ್ಟ್ ಬಂದು ನಾವು ಕಿಚನ್ ಕಡೆಗೆ ಹೋಗೋಣ. ಎಸ್, ಇವಾಗ ಬ್ಯೂಟಿಫುಲ್ ಆಗಿರುವಂಥ ಕಿಚನಿಗೆ ಬರ್ತಾ ಇದ್ದೀವಿ. ಬನ್ನಿ, ಕಿಚನಲ್ಲಿ ಯಾವ ರೀತಿ ಇಂಟೀರಿಯರ್ ಡಿಸೈನ್ನ ಮಾಡಿದ್ದಾರೆ ಆ್ಯಂಡ್ ಅಲ್ಯೂಮಿನಿಯಂನ ಯೂಸ್ ಮಾಡಿ ಯಾವ ರೀತಿ ಮಾಡಿದ್ದೀರಾ ಸರ್? ಬನ್ನಿ ತೋರಿಸ್ತೀನಿ. ಈಗ 1 by 1 ಬಿಟ್ಟು ನಿಮಗೆ ಸ್ಟೋರೇಜ್ ಸ್ಪೇಸ್ ಅವರಿಗೆ ಕಮ್ಮಿ ಇತ್ತು, ಹಾಗಾಗಿ ಡಬ್ಬಗಳೆಲ್ಲ ಇಟ್ಕೊಳ್ಳೋಕೆ ಒಂದು ಸ್ಟೋರೇಜ್ ಬೇಕು ಅಂತ ಹೇಳಿ ಈ ತರ ಮಾಡಿ. ಹೌದು, ನಮ್ದೇ ಬಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ಈ ಕಡೆ ಬಂದ್ರೆ ನಿಮ್ಗೆ ಇವತ್ತು ಇದು ಸ್ಲ್ಯಾಬ್ ಇತ್ತು ಇಲ್ಲಿ. ಓಕೆ, ಅದ್ರ ಮೇಲೆ ಅದಕ್ಕೇನೋ ಒಂದು ಡೋರ್ ತರ ಮಾಡಿ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇದ್ರ ಮೇಲೆ ಎಲ್ಲ ನಿಮ್ಗೆ ನೋಡ್ಬೋದು, ಇದೆಲ್ಲ ಸ್ಟೋರೇಜ್, ಈ ತರ ಸ್ಟೋರೇಜ್ ಬರುತ್ತೆ, ಎಲ್ಲ ಸಜ್ಜೆಗಳು. ಹೌದು, ಅಂಡ್ ಎವ್ರಿಥಿಂಗ್ ಅಲ್ಯೂಮಿನಿಯಂ ಅಲ್ಲೇ ಮಾಡಿ, ಎಲ್ಲ ಅಲ್ಯೂಮಿನಿಯಂ ಅಲ್ಲಿ ಬರುತ್ತೆ. ಅದು ವುಡನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದೀನಿ, ವುಡನ್ ವಿತ್ ಮೇಲ್ಗಡೆ ಇರೋದೇನು ಸರ್? ವುಡ್ ಕಲರ್ ಇದೆಯಲ್ಲ, ಅದು ಅಲ್ಯೂಮಿನಿಯಂ? ಎಲ್ಲ ಅಲ್ಯೂಮಿನಿಯಂ ಮೇಡಮ್. ಸಿ, ಅದು ನೋಡಕ್ಕೆ ವುಡ್ ತರನೇ ಕಾಣಿಸುತ್ತೆ, ಆದ್ರೆ ವುಡ್ ಅಲ್ಲ. ಹೌದೌದು, ಅಂದ್ರೆ ಇದು ಸ್ಪೆಷಾಲಿಟಿ ಏನು ಅಂದ್ರೆ ನಿಮ್ಗೆ ವುಡನ್ ವಿತ್ ಇದು ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದ್ದೀನಿ. ಓಕೆ, ಅದನ್ನು ಪ್ರೊಜೆಕ್ಷನ್ ಬರಲ್ಲ, ಇದಕ್ಕೇನೆ ಅಂಟಿರುತ್ತೆ. ಮತ್ತೆ ಇಲ್ಲಿ ಕೂಡ ನಿಮ್ಗೆ ನೋಡಿ ಸ್ಟೋರೇಜ್ ತುಂಬಾ ಸಿಗುತ್ತೆ ಇದಕ್ಕೆ. ಇದೆಲ್ಲ ಫುಲ್ಲು ನಿಮಗೆ ಸಜ್ಜೆಗಳ ಮೇಲೆ ಲಾಫ್ಟ್ ಪೋರ್ಷನ್ ಬರುತ್ತೆ. ಅಂಡ್ ಇಲ್ಲೂ ಕೂಡ ಸೊ ಕಂಪ್ಲೀಟ್ ಕಿಚನ್ ಅನ್ನ ನೀವು ಅಲ್ಯೂಮಿನಿಯಂ ಯೂಸ್ ಮಾಡಿ ಸಜ್ಜೆಗಳು ಮತ್ತೆ ಕೆಳಗೆಲ್ಲ ಮಾಡಿದ್ರು. ಸೋ ಮೆನಿ ಸ್ಟೋರೇಜ್ ಸ್ಪೇಸಸ್. ಇಲ್ಲಿ ಬಂದ್ರೆ ನಿಮಗೆ ಇದೇ ತರ ಡೋರ್ಸ್ಗಳು ಕೊಟ್ಟಿದ್ದೀನಿ. ಆಲ್ರೆಡಿ ಇದು ಕಟ್ಟೆ ಎಲ್ಲ ಮುಂಚೆನೆ ಅವರು ಮಾಡಿಸಿದ್ರು ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಬಂದ್ರೆ ನಿಮಗೆ ಕಟ್ಲೆರಿ ಯೂನಿಟ್ ಕೊಟ್ಟಿದ್ದೀನಿ, SS. ಇದು ಬಂದು ಅಲ್ಯೂಮಿನಿಯಂ ಅಲ್ಲ, ಇದು ಬಂದು SS ಫುಡ್ ಗ್ರೇಡ್ ಬರುತ್ತೆ ಇದು. ಓಕೆ, ಎಲ್ಲಾನು ಸಾಫ್ಟ್ ಕ್ಲೋಸ್ ಇರುತ್ತೆ, ನೀವೇ ನೋಡಬಹುದು. ಇದು ಒಂದು ಪ್ಲೈನ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ಕಡ್ಪಕಲ್ಲಿ ಇರೋದ್ರಿಂದ ಇದಕ್ಕೆ 3 ಡ್ರಾರ್ಸ್ ಹಾಕಕ್ ಆಗಿರ್ಲಿಲ್ಲ, ಹಾಗಾಗಿ ಈ ತರ ಒಂದು ಸ್ಮಾಲ್ ಡ್ರಾರ್ಸ್ ಕೊಟ್ಟಿದ್ದೀನಿ. ಓಕೆ, ಅಮ್ಮನ್ ಕೇಳೋಣ. ನಿಮ್ಮ ಅಡುಗೆ ಮನೆ ಇವಾಗ ಇಷ್ಟು ಚೆನ್ನಾಗಿ ಅವರು ಸ್ಪೇಸ್ ಇರಲಿಲ್ಲ, ತುಂಬಾ ಕಮ್ಮಿ ಜಾಗ ಇತ್ತು, ಜಾಸ್ತಿ ಜಾಗ ಮಾಡಿಕೊಟ್ಟಿದ್ದಾರಲ್ಲ. ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಡುಗೆ ಮನೆ ಚೆನ್ನಾಗಿರೋದು? ಹೆಂಗ್ ಅನ್ಸ್ತಿದೆ? ಚೆನ್ನಾಗಿದೆ ಇದು ವರ್ಕ್. ನಾವು ಮರದಲ್ಲಿ ಮಾಡಿಸ್ಬೇಕು ಅಂತ ನಮ್ಮ ಐಡಿಯಾ ಎಲ್ಲ ಇದ್ದಿದ್ದು. ಇದು ಹೊಸದಾಗಿ ಬಂದಿದ್ರಿಂದ ಇದೊಂಥರ ಉಪಯೋಗ ಆಯಿತು. ಇದು ಮರ ಏನು ಅಂದರೆ ನಮ್ಮಲ್ಲಿ ಶೀತಕ್ಕೆ ಗೆದ್ಲು ಅನ್ನೋದು ಬಂದ್ಬಿಡುತ್ತೆ ಮಲೆನಾಡಲ್ಲಿ. ಹಾಗಾಗಿ ಇವಾಗ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಇದೊಂದು ಐಡಿಯಾ ಗೊತ್ತಾಗಿ ಅಲ್ಯೂಮಿನಿಯಂ ಮಾಡಿದ್ದೀವಿ. ಬಟ್ ಎಲ್ಲದಕ್ಕೂ ಕಲರ್ ನಾವೇ ಪರ್ಚೇಸ್ ಮಾಡ್ಕೊಂಡಿವಿ, ಯಾಕೆಂದ್ರೆ ಅಲ್ಯೂಮಿನಿಯಂ ವೈಟೇ ಇದ್ರೆ ಗಲೀಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಲರನ್ನು ಮಾಡ್ಕೊಂಡಿದ್ದೀವಿ. ಕೆಲಸದಲ್ಲಿ ಏನೂ ಇದಿಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ.
ಎಲ್ಲ ನೋಡಿದವರು ಬಂದು ಇನ್ನೂ ನೋಡಬೇಕು, ತುಂಬ ಜನ ನೋಡಬೇಕು. ಇದು ಬಂದ್ಬಿಟ್ಟು ಅವ್ರದ್ದು ಫಾದರ್ ಅಪ್ಪಂದು ರೂಮು, ಅಪ್ಪ ಅಮ್ಮನ ರೂಮು. ಓಕೆ, ಇದಕ್ಕೆ ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಇದು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇದು ಒಂದು ಬೀರು ಹಾಕಿದ್ದಾರೆ, ಹಳೆ ಬೀರು ಇದೆ. ಇದಕ್ಕೆ ನಾವು ಯಾವ ತರ ಇದು ಫಿನಿಶಿಂಗ್ ಕೊಡ್ತೀರಾ ಅಂತ ಕೇಳಿದ್ರೆ ಈ ತರ ಹೈಡ್ ಮಾಡಿ, ಅಂದ್ರೆ ಸಿಮಿಲಾರಿಟಿ ಒಂದೇ ತರ ಬರ್ಬೇಕಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಇರೋ ತರ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡಿದ್ದಾರೆ. ಓಕೆ, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದೇ ಬರುತ್ತೆ, ಎಲ್ಲಾನು ಅವರು ಹೇಳಿರೋ ಪ್ರಕಾರ ಶೆಲ್ಫ್ ರಿಮೂವಬಲ್ ಅಂಡ್ ಹೆಂಗ್ ಬೇಕಾ ತರ ಮಾಡ್ಕೊಂಡು ಎಲ್ಲ ರಿಮೂವಲ್ ಇದೆ ಮೇಲ್ಗಡೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಅವರು ಹ್ಯಾಂಗರ್ ಪೋರ್ಷನ್ ಕೂಡ ಇಲ್ಲಿ ಮಾಡಬಹುದು, ಹಿಂಗೆ ತೆಗೆದು ಹಾಕ್ಬೋದು. ಎಸ್ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಪೋರ್ಷನ್ ಬಂದ್ಬಿಟ್ಟು ಸೇಮ್ ಇದಕ್ಕೆಲ್ಲ ಲಾಕ್ ಕೂಡ ಕೊಟ್ಟಿದ್ದೀನಿ. ಇದು ಲೈಟ್ ಮೇಡಮ್ ಇಲ್ಲಿ ಬಂದ್ರೆ ನೋಡ್ಬೋದು ನೀವು, ಇದು ಹ್ಯಾಂಗರ್ ಪೋರ್ಷನ್ ಕೊಟ್ಟಿದ್ದೀನಿ, ಇಲ್ಲಿ ಒಂದು ಡ್ರಾಯರ್ ಲಾಕರ್ ಕೂಡ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಈ ತರ ಶೆಲ್ಫ್ಗಳು ಕೊಟ್ಟಿದ್ದೀನಿ. ಓಕೆ ನೈಸ್. ಓಕೆ, ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಒಂದು ಸೀಕ್ರೆಟ್ ಲಾಕರ್ ಕೊಟ್ಟಿದ್ದೀನಿ. ಆಕ್ಚುಲಿ ಅದು ಸೀಕ್ರೆಟ್ ಲಾಕರ್ ಅಂದ್ರೆ ಸೀಕ್ರೆಟ್ ಆಗಿರ್ಲಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಹೌದೌದು, ನಿಮಗೂ ಸೀಕ್ರೆಟ್ ಆಗಿರುತ್ತೆ ಲಾಕರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಕಂಡಿಡಿದಿ ನೋಡೋಣ. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಹೇಗಿದೆ ಅಂತ ನೋಡೋಣ. ಜೊತೆಗೆ ಇಂಟೀರಿಯರ್ ಡಿಸೈನ್ ತುಂಬಾ ಇಂಪಾರ್ಟೆಂಟ್, ಬನ್ನಿ. ಎಸ್, ನಾವು ಕೆಳಗಡೆ ಒಂದು ಟಿವಿ ವಾಲ್ನ ನೋಡಿದ್ವಿ, ಇಲ್ಲೂ ಒಂದಿದೆ. ಎಷ್ಟು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ಸರ್ ಮೇಲೆ ಯಾವ ರೀತಿ ಡಿಸೈನ್ ಮಾಡಿದ್ದೀರಾ, ಸೇಮ್ ಇದೆಯಾ, ಏನಾದರೂ ಎಕ್ಸ್ಟ್ರಾ ಇದೆಯಾ ಇದರಲ್ಲಿ? ಅಲ್ಲ, ಇದರಲ್ಲಿ ಎಕ್ಸ್ಟ್ರಾ ಅಂದ್ರೆ ಇದೊಂದು ಸೈಡಲ್ಲಿ ಈ ತರ ಟ್ರೋಫಿಗಳು, ಫೋಟೋಸ್ ಎಲ್ಲ, ಸ್ಟ್ಯಾಚ್ಯೂಗಳಾಗಲಿ, ಶೋಪೀಸ್ ಇಡಕ್ಕೆ ಈ ತರ ಒಂದು ಶೋಕೇಸ್ ತರ ಮಾಡಿ ಕೊಟ್ಟಿದ್ದೀನಿ, ಅದೊಂದು. ಮತ್ತೆ ಸ್ವಲ್ಪ ಲೆಂಗ್ತಿ ಆಗಿದೆ ಇದು. ಓಕೆ, ಆಮೇಲೆ ಕೆಳಗಡೆ ಇರೋ ತರನೇ ಸ್ಟೋರೇಜ್ ಸ್ಪೇಸ್. ನಾನು ಬೆಳಗ್ಗೆ ಅಂದ್ರೆ ಲೈಕ್ ಎಲ್ಲದನ್ನು ಅಬ್ಸರ್ವ್ ಮಾಡಿದ್ದು, ಎಲ್ಲ ಕಡೆ ನೀವು ತುಂಬಾ ಸ್ಟೋರೇಜ್ ನ ಕೊಡ್ತಾ ಇದ್ದೀರಾ. ಹೌದೌದು, ಬೇಕಲ್ಲ ಮೇಡಮ್. ಈಗ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ನೀವು ಹೇಳೋದ್ ಪ್ರಕಾರ ಮೇಲೆ ಈ ತರ ಕೂತ್ಕೊಂಡ್ರೆ ಏನೂ ಆಗಲ್ಲ. ಓಕೆ, ಆರಾಮಾಗಿ ಕೂತ್ಕೋಬಹುದು. ಓಕೆ, ಸಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಸ್ಟ್ರೆಂತ್ ಇದೆ ನೋಡ್ಬೋದು ನೀವು, ನಾವು ಹೇಳಬೇಕು ಅಂತ ಇಲ್ಲ. ಮತ್ತೆ ಇಲ್ಲೆಲ್ಲ ನೋಡಿ ಪ್ಯಾನೆಲಿಂಗ್ ಮಾಡಿದೀವಿ WPC. ಅದು ಇಲ್ಲಿ ನೋಡಿ ಮಧ್ಯದಲ್ಲಿ ಗೋಲ್ಡನ್ ಲೈಟಿಂಗ್ ತರ ಬರ್ತಿದೆ ನೋಡಿ, ಇದು ಈ ತರ ಡಿಸೈನ್ ಕೂಡ ಬರ್ತಿದೆ. ಆಮೇಲೆ ಇಲ್ಲಿ ಮೇಲೆ ಕೂಡ ಲೈಟಿಂಗ್ ಕಾಣಿಸ್ತಿದೆ ಅವಾಗ. ಹೌದೌದು, ಸ್ವಲ್ಪ ಎಲಿಗೆಂಟ್ ಆಗಿ, ಸಿಂಪಲ್ ಆಗಿದ್ರು ಸಿಕ್ಕಾಪಟ್ಟೆ ಎಲಿಗೆಂಟ್ ಆಗಿದೆ. ಎಸ್, ಮಾಸ್ಟರ್ ಬೆಡ್ರೂಮ್ ನ ಡಿಸೈನ್ ಹೇಗಿದೆ ನೋಡೋಣ, ಬನ್ನಿ ನಮ್ಮ ಜೊತೆ. ಓಕೆ, ವಾವ್, ಕಲರ್ ನೋಡಿ ಹೆಂಗಿದೆ, ಕಲರ್ ಮಾತ್ರ ಸಖತ್ತಾಗಿದೆ. ವಿ ಆರ್ ಒಬ್ಸೆಸ್ಡ್ ವಿತ್ ದಿಸ್ ಕಲರ್. ಹೌದು, ಅವರಿಗೆ ತುಂಬಾ ಇಷ್ಟ ಆಗಿತ್ತು ಈ ಕಲರ್, ಕ್ಲೈಂಟಿಗೂ ಬಹಳ ಇಷ್ಟ ಆಗಿದೆ ಅಂತೆ. ನಾವು ಅದೇ ಕಲರ್ ಕೊಟ್ಟಿದ್ದೀನಿ. ಮತ್ತೆ ಇದು ಓಪನ್ ಮಾಡಿದ್ರೆ ನೀವು ನೋಡಬಹುದು, ಇಷ್ಟ ತರ ಸ್ಟೋರೇಜ್ ಕೊಟ್ಟಿದ್ದೀನಿ. ಇಲ್ಲಿ ಹ್ಯಾಂಗರ್ ಪೋರ್ಷನ್ ಕೊಟ್ಟಿದ್ದೀನಿ, ಕೆಳಗಡೆ ಕೂಡ ರಿಮೂವಬಲ್. ಹೌದೌದು. ಓಕೆ, ಆಮೇಲೆ ಇಲ್ಲಿ ಬಂದ್ರೆ ನಿಮಗೆ ಸ್ಪೇಸ್ ಸೇಮ್ ಇದೇ ರೀತಿ, ಇದೆಲ್ಲಾನು ರಿಮೂವಬಲ್. ಇದು ರಿಮೂವಬಲ್ ಇರುತ್ತೆ. ಮತ್ತೆ ಇಲ್ಲಿ ಕೂಡ ನಿಮಗೆ ಬೇಕಾದ್ರೆ ಫ್ಯೂಚರ್ ಅಲ್ಲಿ ಒಂದು ಹ್ಯಾಂಗರ್ ಪೋರ್ಷನ್ ಕೊಡಬಹುದು ಅಂತ ಹೇಳಿ ಈ ತರ ಒಂದು ಸ್ಪೇಸ್ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಲಾಕರ್ ಸಿಸ್ಟಮ್ ಬರುತ್ತೆ, 2 ಡ್ರಾಯರ್ಸ್. ಮತ್ತೆ ಇಲ್ಲಿ ಒಂದು ಸ್ಪೆಷಾಲಿಟಿ ಅಂದ್ರೆ ಕೆಳಗಡೆ ಸ್ಯಾರಿ ಹ್ಯಾಂಗರ್ ಕೊಟ್ಟಿದ್ದೀನಿ. ಓಕೆ, ಎಷ್ಟು ಡಿಫರೆಂಟ್ ಆಗಿದೆ ಇದು, ಈ ತರ ತೆಗಿಬಹುದು. ಓಕೆ, ಅದನ್ನು ನಾವು ಸಪರೇಟ್ ಆಗಿ ಅವರಿಗೆ. ಇದು ಏನು ಮೆಟೀರಿಯಲ್ ಸರ್? ಇದು ಅಲ್ಯೂಮಿನಿಯಂ ಮೇಡಮ್, ಅಲ್ಯೂಮಿನಿಯಂ, ಎಲ್ಲ ಅಲ್ಯೂಮಿನಿಯಂ ಬರುತ್ತೆ. ಓಕೆ, ಓಕೆ, ಆಮೇಲೆ ಇಲ್ಲಿ ಒಂದು ಸೀಕ್ರೆಟ್ ಲಾಕರ್ ಕೂಡ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಸರ್ ಅದು ಹೇಳಂಗಿಲ್ಲ ಅಲ್ಲ, ಅದು ಇನ್ನೊಂದಿದೆ. ಹೌದಾ? ಆಮೇಲೆ ಈ ಪೋರ್ಷನ್ ಬಂದರೆ ನಿಮಗೆ ಡಿಫ್ರೆಂಟ್ ಆಗಿ ಸ್ವಲ್ಪ ಶೆಲ್ಫ್ಗಳು ಕೊಟ್ಟಿದ್ದೀನಿ. ಅಂದರೆ ಎಲ್ಲಾನು ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ಥರ ಶೆಲ್ಫ್ಗಳಾಗಲಿ, ಡ್ರಾಯರ್ಗಳಾಗಲಿ ಎಲ್ಲಾನು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ದಾರೆ ಈ ಒಂದು ಡಿಸೈನ್ಸ್ನ. ಹೌದು. ಆಮೇಲೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀನಿ, ಸ್ವಲ್ಪ ವೈಡ್ ಆಗಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು 12x7 ಬರುತ್ತೆ ಸೈಜು. ಓಕೆ, ಇದೂ ನಮಗೆ ನೋಡ್ಬೋದು. ಇಲ್ಲಿ LED ಮಿರರ್ ಕೂಡ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು ಡ್ರಾ ಬರುತ್ತೆ, ಮತ್ತು ಕೆಳಗಡೆನೂ ಡ್ರಾ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟೋರೇಜ್, ಪ್ಲಸ್ ಇಲ್ಲಿ ಕಾಸ್ಮೆಟಿಕ್ ಇಡಕ್ಕೆ ಒಂದು, ಮತ್ತು ಇಲ್ಲಿ ಬ್ಯಾಂಗಲ್ ಸ್ಟ್ಯಾಂಡ್. ಓಕೆ, ಬ್ಯಾಂಗಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀನಿ. ಓಕೆ, ಮತ್ತು ಮೇಲೆ ನೋಡ್ಬೋದು, ಇದೆಲ್ಲ ಸ್ಟೋರೇಜ್, ಮೇಲೆ ಲಾಫ್ಟ್ ಸ್ಟೋರೇಜ್ ಬರುತ್ತೆ. ತುಂಬಾ ಸ್ಟೋರೇಜ್ ಸಿಕ್ಕಿದೆ ಇವ್ರಿಗೆ. ಹೌದು, ಮತ್ತೆ ನೀವು ನೋಡ್ಬೋದು ಒಳಗಡೆ ಎಲ್ಲ ನಾವು ಎಷ್ಟು ಸ್ಟ್ರೆಂತ್ಗೋಸ್ಕರ ಎಕ್ಸ್ಟ್ರಾ ಪೀಸ್ ಕೂಡ ಸಪೋರ್ಟ್ ಮಾಡಿದ್ದೀರಾ ಮೇಲ್ಗಡೆ. ಓಕೆ, ನೋಡಿ ಇದೇ ನಮಗೆ ವರ್ಕ್ ಮಾಡಿರೋದು. ಇದು ಇವರು ವರ್ಕ್ ಮಾಡಿರೋದು ಇದು ಫುಲ್ ಅಲ್ಯೂಮಿನಿಯಂ ಮತ್ತು PVC. ನಿಮಗೆ ವುಡ್ಡಿನ ತಲೆ ಮೇಲೆ ನೋಡ್ದಂಗೆ ಇದೆ.
ಈಗ ನಾನು ಹೇಳ್ದಂಗೆ ನಮಗೆ ಯಾವ ಥರ ಬೇಕು ಅಂತ ನಾವು ರಿಕ್ವೈರ್ಮೆಂಟ್ಗಳು ಕೇಳಿದ್ವಿ. ಇದು ನೋಡಿ, ಇದು ಒಳಗಡೆ ಬಂದಾಗ ಇದು ಒಂದೇ ಥರ ಕಂಪಾರ್ಟ್ಮೆಂಟ್ ಆಯಿತು. ಇಲ್ಲಿ ನಾನು ಸ್ಯಾರಿ ಹ್ಯಾಂಗರು ಹಾಕ್ಸಿದ್ದೀನಿ, ಬಟ್ ಸ್ಯಾರಿ ಹ್ಯಾಂಗರ್ ಹಾಕ್ಸಿದಾಗ ಇದು ಚಿಕ್ಕದಾಗತ್ತೆ ಅಂತ ಬರುತ್ತೆ. ಸೊ ನಾನು ಇದನ್ನು ರಿಮೂವ್ ಮಾಡಬೇಕು ಅಂತ ಅಂದೆ, ರಿಮೂವಬಲ್ ಥರ ಮಾಡಿ ಅಂತ. ಸೊ ನನಗೆ ಇದನ್ನು ರಿಮೂವಬಲ್ ಥರ ಮಾಡಿಕೊಟ್ಟಿದ್ದಾರೆ. ಸೊ ರಿಮೂವ್ ಮಾಡ್ಬೋದು, ರಿಮೂವ್ ಮಾಡಿ ಹೀಗಿಟ್ಟು ಸ್ಯಾರಿ ಹ್ಯಾಂಗರ್ ತರ ಇದು ಸ್ಯಾರಿ ಹ್ಯಾಂಗರ್ ಆಯಿತು. ಅದೇ ಥರ ಇದು ಚಿಕ್ಕದಾಗತ್ತೆ ಅಂದಾಗ ಇದನ್ನು ರಿಮೂವಬಲ್ ಮಾಡಿ ಅಂದಾಗ ಇದನ್ನು ರಿಮೂವಬಲ್ ಮಾಡಿದ್ದಾರೆ. ಈ ಕಾರ್ನರು ಅಷ್ಟೇ, ಕಾರ್ನರ್ ತನಕ ಸ್ಟಾರ್ಟ್ ಮಾಡ್ತೀವಿ ಅಂತಂದರು. ಕಾರ್ನರ್ ಸ್ಟಾರ್ಟ್ ಮಾಡಿದಾಗ ಇದು ಆ್ಯಕ್ಚುಲಿ ಕಬೋರ್ಡ್ಸ್ ಲೆಂತ್ ಆಗುತ್ತೆ ಅಂತ ಹೇಳಿದಾಗ ಈ ಕಾರ್ನರ್ ಒಂದು ಈ ಥರ ಶೆಲ್ಫ್ ಮಾಡೋಣ ಅಂತಂದರು. ಶೆಲ್ಫ್ ಮಾಡಿದಾಗ ಇದೇನಾಗುತ್ತೆ ಅಂದರೆ ಮೇನಾಗಿ ಏನಾದ್ರು ಮೆಟೀರಿಯಲ್ಸ್ ಶಿಫ್ಟ್ ಮಾಡ್ಬೇಕಾದ್ರೆ ಇದು ತೊಂದರೆ ಆಗುತ್ತೆ ಅಂದಾಗ ಇದು ಯಾವ ಥರ ಮಾಡ್ತೀರಾ ಅಂದಾಗ ಇದನ್ನು ಅಷ್ಟೇ ಮೂವಬಲ್ ಥರ ಮಾಡಿದ್ದಾರೆ. ಇದು ಮೂವಬಲ್, ಇದು ತೆಗೆದು ಬಿಟ್ಬಿಡ್ಬೋದು. ಓ ನೈಸ್. ಬಾನವಿ ಗ್ರೂಪ್ಸ್ ನಿಮಗೆ ಹೇಗೆ ಕಾಂಟ್ಯಾಕ್ಟಿಗೆ ಬಂದಿದ್ದು, ಯಾವ ರೀತಿ? ನಮಗೆ ಇಲ್ಲಿ ನಮ್ಮ ನೈಬರ್ ಒಬ್ಬರು ಅವರ ರಿಲೇಷನ್ ಕಡೆಯಿಂದ ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಆಯಿತು. ಸೊ ನಮಗೆ ಅದೇ ವರ್ಕಿಂಗ್ ಗೊತ್ತಿರಲಿಲ್ಲ, ನಮಗೆಲ್ಲೂ ಈ ಥರ ಹೋಗಿ ನೋಡೂ ಇರಲಿಲ್ಲ. ಬಟ್ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವ್ರು ಬಂದು ಫಸ್ಟು ಎಲ್ಲ ಪ್ಲ್ಯಾನ್ ಎಲ್ಲ ನೋಡಿಕೊಂಡು ಸ್ಕೆಚ್ ಕೊಟ್ಟು ಕೊಟೇಶನ್ ಕೊಟ್ಟರು. ಸೊ ಒಂದು 5 ಡೇಗೆ ಡೇಟು ಫಿಕ್ಸ್ ಮಾಡಿದ್ರು. ಅವ್ರದ್ದು ಎಲ್ಲ ಅಗ್ರಿಮೆಂಟು ಎಲ್ಲ ಮುಗಿಸಿ ಒಂದು 5 ಡೇಗೆ ಡೇಟ್ ಕೊಟ್ಟರು. ಆ ಡೇಟಿಂದ ಶುರು ಮಾಡಿದ್ರು. ಬಟ್ ಹೇಗಾಗುತ್ತೆ ಏನು ಅಂತ ನಮಗೂ ಐಡಿಯಾ ಇರಲಿಲ್ಲ. ಯಾಕೆಂದರೆ ಇದು ವುಡ್ ವರ್ಕ್ ಬೇರೆ ಮತ್ತು ಈ ಅಲ್ಯೂಮಿನಿಯಮ್ ಇದ್ರದ್ದೇ ಬೇರೆ. ಸೊ ಎಲ್ಲ ಏನೇ ಇಲ್ಲೇ ಮಾಡಿದರು. ನಮ್ಮ ಕಣ್ಣು ಎದುರಿಗೆ ಏನು ಬೇಕೋ ಅದನ್ನೆಲ್ಲ ನಮ್ಮಲ್ಲೇ ಮಾಡಿದರು. ನಮ್ಗೆ ಯಾವ ಥರ ಬೇಕೋ ಆ ಥರ ಅನುಕೂಲವಾಗಿ ಮಾಡಿದರು. ಸ್ಪೆಷಾಲಿಟಿ ಏನು ಸರ್? ತುಂಬ ಇಂಟೀರಿಯರ್ ಡಿಸೈನ್ ಕಂಪನಿಗಳಿದ್ದಾವೆ. ಸೊ ಆದರೆ ನೀವು ಬಾನವಿ ಗ್ರೂಪ್ಸ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾವು ಬಾನವಿ ಗ್ರೂಪ್ಸ್ನೇ ಯಾಕೆ ಚಾಯ್ಸ್ ಮಾಡಿದ್ದು ಅಂತ ಹೇಳಿದರೆ, ನಮಗೆ ನಮ್ಮ ರಿಲೇಷನ್ ಹೇಳಿದ ಮೇಲೆ ನಾವು ಅವರ ಪ್ರೊಪ್ರೈಟರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಮಗೆ ಅವರು ಕೆಲವು ಲೊಕೇಶನ್ನು ಸಜೆಸ್ಟ್ ಮಾಡಿದರು ನೋಡಿ ಅಂತೇಳಿ. ನಾವು 1-2 ಕಡೆ ಹೋಗಿ ನೋಡಿ ಬಂದ್ವಿ. ಆಮೇಲೆ ಜೊತೆಗೆ ಅವ್ರದ್ದು ಕ್ಲಿಪ್ಪಿಂಗ್ಸ್ ಇತ್ತು, ವೀಡಿಯೋಸು, ಅದನ್ನು ನೋಡಿದ್ವಿ. ಸೊ ನೋಡಿದ ಮೇಲೆ ಸ್ವಲ್ಪ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ನು ಎಲ್ಲ ಚೆನ್ನಾಗಿ ಕಾಣಿಸ್ತು. ಸೊ ಏನಾದರೂ ನಾವು ಮಾಡಿಸಿದ ಮೇಲೆ ನಮಗೆ ಗೊತ್ತಾಗೋದು. ಸೊ ನಾವು ಕೊಟ್ವಿ ಮಾಡೋಕ್ಕೆ. ಸೊ ನಮಗೆ ವರ್ಕ್ ವೈಸಲ್ಲಂತೂ ಯಾವುದೇ ರೀತಿ ತೊಂದರೆ ಆಗಿಲ್ಲ. ವರ್ಕ್ಮೆನ್ಶಿಪ್ಪಲ್ಲಿ 100%. ಮೇಯ್ನಾಗಿ ಏನು ಬರುತ್ತೆ ಅಂದರೆ, ಬೆಳಗ್ಗೆ ಕೆಲಸ ಶುರು ಮಾಡಿದಾಗಿಂದ ಸಾಯಂಕಾಲ ಕೆಲಸ ಕ್ಲೋಸ್ ಮಾಡೋ ತನಕ ಈ ಫುಲ್ ಎಲ್ಲ ಕ್ಲೀನ್ ಮಾಡಿ ಹೇಗಿತ್ತು ಬೆಳಗ್ಗೆ ಅದೇ ಥರ ಮಾಡಿ ಹೋಗೋರು. ಮೇಯ್ನಾಗಿ ಏನಂದ್ರೆ ನಮಗೆ ಯಾವ ಥರ ಬೇಕೋ ಅದನ್ನ ಇಲ್ಲೇ ಮಾಡಿಕೊಡೋರು. ಈಗ ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಅದನ್ನು ಪ್ಲ್ಯಾನ್ ತೊಗೊಂಡೋಗಿ ಅಲ್ಲಿ ಕಂಪ್ರೆಸ್ ಮಾಡಿ ಅಥವಾ ಅಲ್ಲಿ ಬಿಲ್ಟ್ ಮಾಡಿಕೊಂಡು ತೊಗೊಂಡ್ಬರ್ತಾರೆ. ಇವರು ನಮ್ಗೆ ಏನು ಬೇಕೋ ಅದು ನಮ್ಮ ಎದುರಿಗೆ ಮಾಡಿಕೊಟ್ರು. ನೀವು ವುಡ್ ಬಿಟ್ಟು ಅಲ್ಯೂಮಿನಿಯಂನ ಚೂಸ್ ಮಾಡಿದ ಮೇಲೆ ಇಂಟೀರಿಯರ್ಗೆ ಏನು ಚೇಂಜಸ್ ಕಾಣಿಸ್ತು ನಿಮಗೆ? ನಮಗೆ ಮೇಯ್ನಾಗಿ ನನಗೂ ನಮ್ಮ ಬ್ರದರ್ಗೂ ಕಲರ್ ಸೆಲೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಓಕೆ. ಅದು ಅವಾಗ ನನ್ನ ಫ್ರೆಂಡ್ ಬಂದಿದ್ದ, ಇಬ್ಬರು ಸೇರಿ ಕಿಚನ್ಗೊಂದು, ಮತ್ತು ನನ್ನ ವೈಫು ಬೆಂಗಳೂರಿನಿಂದ ಅವಳನ್ನು ಆನ್ಲೈನಲ್ಲಿ ತಗೊಂಡು ಕ್ಲೀನಾಗಿ ಒಂದೇ ಕಲರ್ ಸೆಲೆಕ್ಟ್ ಮಾಡಿದ್ವಿ ಇಡೀ ಮನೆಗೆ. ಓಕೆ. ಸೊ ವಿ ಆರ್ ವೆರಿ ಮಚ್ ಕೀನ್ ಅಬೌಟ್ ದಿಸ್ ಕಲರ್. ಸೊ ಅದೇನಂದರೆ, ನಮಗೆ ಫಸ್ಟ್ ಅವ್ರು ಬೇರೆ ತೋರಿಸಿದ್ರು, ಅದಾದಮೇಲೆ ಈ ಒಂದು ಡಾಟ್ 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 ಬಂತಲ್ಲ, ಇದು ನಮಗೆ ಇಷ್ಟ ಆಯಿತು. ಸ್ಪಾರ್ಕ್ಲಿಂಗ್ ಟೈಪ್ ಬಂತು, ಅದು ನಮಗೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ಸ್ಪೆಷಾಲಿಟಿ ನನ್ನ ರೂಮ್ಗೆ ಈ ಒಂದು ಬಾರ್ಡ್ರ್ ಕೊಟ್ಟಿರೋದ್ರಿಂದ, ವೈಟ್ ಬಾರ್ಡ್ರ್ ಕೊಟ್ಟಿರೋದ್ರಿಂದ ಒಂದು ಲುಕ್ ವೈಸ್ ಚೆನ್ನಾಗಿ ಬಂತು. ಆಮೇಲೆ ನಾನು ಅವರಿಗೆ ತುಂಬ ಫೋರ್ಸ್ ಮಾಡಿ ಈ ಲೈಟ್ನಿಂಗ್ ಮಿರರೇ ಬೇಕು ಅಂತ ಹೇಳಿ ನಾನು ಹಾಕಿಸ್ಕೊಂಡ್ವಿ. ವರ್ಕ್ಮನ್ಶಿಪ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಇವರಿಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೇನು ಕಂಪ್ಯಾರಿಟಿವ್ಲಿ ವುಡ್ಡು ಇದು ಕಂಪೇರ್ ಮಾಡಿಟಿವ್ಲಿ ಡ್ಯೂರೇಬಿಲಿಟಿ ಒಂದು ಚೆನ್ನಾಗಿದೆ ನಮಗಿದ ಪ್ರಕಾರ. ಮತ್ತು ಕಾಸ್ಟ್ ವೈಸ್ ಸ್ವಲ್ಪ ಇದು ಕಾಸ್ಟ್ಲಿ ಬೀಳುತ್ತೆ, ಇಲ್ಲ ಅನ್ನಲ್ಲ. ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ, ಆದರೆ ನಮಗೆ ಲೈಫ್ ಲಾಂಗ್ ನಮಗೆ. ಸೊ ಡ್ಯೂರಬಿಲಿಟಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಮೇನ್ ಕಾನ್ಸೆಪ್ಟ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಇಂಪಾರ್ಟೆಂಟ್. ಸರ್, ತುಂಬ ಇಂಟೀರಿಯರ್ ಡಿಸೈನ್ ಗ್ರೂಪ್ಸ್ ಇದೆ, ಅದರಲ್ಲಿ ಬಾನವಿನ ಯಾಕೆ ಚೂಸ್ ಮಾಡಬೇಕು ಜನ? ಮೇಡಮ್, ಫಸ್ಟ್ ಆಫ್ ಆಲ್ ನಮ್ಮದು ಎಕ್ಸ್ಪೀರಿಯನ್ಸು ಒಂದು ಓಕೆ. ಪರ್ಸನಲಿ ನನಗೆ ಒಂದು ಅಲ್ಯೂಮಿನಿಯಂ ಫೀಲ್ಡಲ್ಲಿ 23 ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನಮ್ಮದು ಹುಡುಗರು ಅಷ್ಟೇ 10 ಇಯರ್ಸ್ ಅಬೌವ್ 15 ಇಯರ್ಸ್ ಹುಡುಗರು, ಮತ್ತು ಟ್ಯಾಲೆಂಟು. ಓಕೆ. ಮತ್ತು ನಮ್ಮದೆಲ್ಲ ಪ್ರೋಸೆಸ್ ಬೈ ಪ್ರೋಸೆಸ್ ನಡೆಯುತ್ತೆ ಎಲ್ಲ ಕೆಲಸಗಳು. ಓಕೆ. ಅಗ್ರಿಮೆಂಟ್ ಇರುತ್ತೆ. ಮತ್ತು ಒಂದು ಸೈಟಿಗೆ ಹೋದರೆ ಯಾವ ಥರ ಮೇಂಟೈನ್ ಮಾಡಬೇಕು, ಅವರು ಯಾವ ಥರ ಕಸ್ಟಮರ್ ಹತ್ರ ಬಿಹೇವಿಯರ್ ಮಾಡಬೇಕು, ಎಲ್ಲ ಒಂದು ಟ್ರೈನಿಂಗ್ ಥರ ಒಂದು ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ. ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಕ್ವಾಲಿಟಿ ಬಗ್ಗೆ ನಾವು ಪರ್ಸನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಈಗ ಅವ್ರು ಎಷ್ಟು ಹೇಳಿದ್ರೂ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಇಲ್ಲಾಂದರೆ ನಾವು ರಿವರ್ಕ್ ಮಾಡ್ತೀವಿ ಅದನ್ನು. ಓಕೆ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದು ರಿವರ್ಕ್ ನಾವೇ ಮಾಡ್ತೀವಿ. ಓಕೆ. ಆ ಥರ ಒಂದು ಕ್ವಾಲಿಟಿ ಮತ್ತು ಟೈಮಿಂಗ್ಸು, ಫಂಕ್ಷುವಾಲಿಟಿ ಅಂದರೆ ಅದೆಲ್ಲ ಮ್ಯಾಕ್ಸಿಮಮ್ ಮಾಡ್ತಾಯಿದ್ವಿ. ಮತ್ತು ಏನಂದರೆ ಒಂದು ನಂಬಿಕೆ, ವಿಶ್ವಾಸ. ಇದರಲ್ಲೆಲ್ಲ ಈಗ ಕೆಲವರು ಅಡ್ವಾನ್ಸ್ ಕೊಡ್ತಾರೆ, ಕೆಲವರು ಅಡ್ವಾನ್ಸ್ ಕೊಡೋಕ್ಕೆ ಸ್ವಲ್ಪ ಭಯ ಇರುತ್ತೆ, ಇದೇ ಇರುತ್ತೆ. ಓಕೆ. ಅಂಥದ್ದೆಲ್ಲ ಒಂದು ನಂಬಿಕೆ ಮೇಲೆ ಇರುತ್ತೆ. ಓಕೆ. ಒಬ್ಬರು ಪರ್ಸನ್ ಯಾವ ಥರ ಮಾತಾಡ್ತಾರೆ, ಯಾವ ಥರ ಅವರು ಬಿಹೇವ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ಅಟ್ ಪ್ರೆಸೆಂಟ್? ಮೇಡಮ್, ಆ್ಯಕ್ಚುಲಿ ನಮ್ಮದು ಈಗ ಪ್ರೆಸೆಂಟ್ಲಿ ನಾವು ಈ ಕಡೆ ಜಾಸ್ತಿ ಹಾಸನ್, ಚಿಕ್ಕಮಗಳೂರು ಮತ್ತು ಮೈಸೂರು ಎಲ್ಲ ಕಡೆ ಮಾಡ್ತೀವಿ. ಒಳವರ್ ಕರ್ನಾಟಕ ಮಾಡ್ತೀವಿ, ಬಟ್ ಜಾಸ್ತಿ ಈ ಕಡೆನೇ ಹಾಸನ್, ಚಿಕ್ಕಮಗಳೂರು. ಹೌದು. ಸೊ ರಿವ್ಯೂ ಎಲ್ಲ ಹೇಗೆ ಬಂದಿದೆ ನಿಮಗೆ ಜನರಿಂದ?
ತುಂಬ ನಮಗೆ ಜಾಸ್ತಿ ರಿವ್ಯೂ ಬರೋದು ಅಂದರೆ ಈಗ ಕೆಲಸ ಎಲ್ಲ ಜಾಸ್ತಿ ರೆಫರೆನ್ಸಲ್ಲೇ ಸಿಗುತ್ತೆ. ಓಕೆ, ಒಬ್ಬರದ್ದು ಕೆಲಸ ನೋಡಿ ಅವರು ರೆಫರ್ ಮಾಡ್ತಾರೆ. ಓಕೆ, ಅದೇ ಜಾಸ್ತಿ ಬರ್ತಾ ಇದೆ. ಬಟ್ ಆಲ್ ಓವರ್ ಕರ್ನಾಟಕದಿಂದ ಅಂದರೆ ಧಾರವಾಡ, ಈಗ ಇದು ಹುಬ್ಳಿ, ಅಲ್ಲಿಂದೆಲ್ಲ ಬರ್ತಾರೆ. ಬಟ್ ನಮಗೆ ಜಾಸ್ತಿ ಇಲ್ಲಿ ಸೌತ್ ಕರ್ನಾಟಕ ನಮ್ಮ ಏರಿಯಾದಲ್ಲೇ ಮಾಡಬೇಕು ಅಂತ ನಮಗೆ ಸ್ವಲ್ಪ ಜಾಸ್ತಿ ಆಸೆ. ವೆರಿ ನೈಸ್. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಸರ್, ಇವಾಗ ಮನೇಲಿ ಇಂಟೀರಿಯರ್ ಮಾಡ್ಸಕ್ಕೆ ಎಲ್ಲರೂ ಮರನೇ ಚೂಸ್ ಮಾಡೋದು. ಹೌದು. ಅಲ್ಯೂಮಿನಿಯಂ ಅಂದಾಗ ಹೊಸ ವಿಚಾರ, ಏನಪ್ಪ ಇದು ಅಲ್ಯೂಮಿನಿಯಂ, ಯಾಕೆ ನಾವು ಇದನ್ನ ಚೂಸ್ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡ್ತಾರೆ. ಹೌದು. ಬಟ್ ಸ್ಟಿಲ್ ಅಲ್ಯೂಮಿನಿಯಂನ ಚೂಸ್ ಮಾಡಬೇಕು ಅಂತಂದ್ರೆ ಕಾಸ್ಟ್ ಬಗ್ಗೆ ಜನ ತುಂಬಾ ಯೋಚನೆ ಮಾಡ್ತಾರೆ. ಹೌದು. ಸೊ ಈ ಅಲ್ಯೂಮಿನಿಯಂ ಯೂಸ್ ಮಾಡೋದಕ್ಕೂ ಮರ ಯೂಸ್ ಮಾಡೋದಕ್ಕೂ ಕಾಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ? ಮೇಡಮ್, ಕಾಸ್ಟ್ ನಿಜ ಹೇಳಿದ್ರೆ ಈಗ ಮೇ ಬಿ ನಾವು ಮಾಡೋದಕ್ಕೂ, ನಾವು ಬೇರೆ ಕಂಪನಿ ಏನು ಹೇಳ್ತಾ ಇಲ್ಲ, ನಾವು ಬಾನವಿ ಗ್ರೂಪ್ ಕಂಪನಿ ಏನು ಇದು ಮಾಡ್ತಾ ಇದ್ದೀರಿ, ಮೆಟೀರಿಯಲ್ ಆಗಲಿ ಅದ್ರದ್ದು ಮೆಥಡ್ ಆಗಲಿ ಏನು ಯೂಸ್ ಮಾಡ್ತಾ ಇದ್ದೀರಾ, ಕಂಪೇರೇಟಿವ್ಲಿ ಆಲ್ಮೋಸ್ಟ್ ಒಂದು 10% ಅದು ವುಡ್ಡಿಗೆ ಜಾಸ್ತಿ ಇರ್ಬೋದು ಅಷ್ಟೇ, ತುಂಬ ಏನು ಡಿಫ್ರೆನ್ಸ್ ಇರಲ್ಲ. ಓಕೆ, ಮೇ ಬಿ ಅದು ಕಂಪೇರೇಟಿವ್ಲಿ ಅದು ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಆಗುತ್ತೆ. ಓಕೆ, ನಮಗೆ ಡ್ಯೂರಬಿಲಿಟಿ ಮತ್ತೆ ಡ್ಯೂರಬಿಲಿಟಿ ತುಂಬ ಲಾಂಗ್ ಲೈಫ್ ಟೈಮ್ ಅಂತಲೇ ಹೇಳ್ಬೋದು. ಓಕೆ, ಮತ್ತು ಈಗ ಕ್ವಾಲಿಟಿ ಯಾವ ಥರ ಯೂಸ್ ಮಾಡ್ತಾರೆ, ಒಂದು ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ತುಂಬ ಮಾರ್ಕೆಟಲ್ಲಿ ನೀವು ನೋಡ್ಬೋದು, ಬೇಸಿಕ್ಕಿಂದ ಹಿಡಿದು ಇನ್ನೂ ಸ್ವಲ್ಪ ಪ್ರೀಮಿಯಮ್, ಅಲ್ಟ್ರಾ ಪ್ರೀಮಿಯಮ್ ಅಂತಲ್ಲ. ಬಟ್ ಆ ಒಂದು ಪ್ರೀಮಿಯಮ್ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿರಬೇಕು ಮಾಡೋರಿಗೆ. ಅದ್ರದ್ದು ಮೆಟೀರಿಯಲ್ ಕ್ವಾಲಿಟಿ ಆಗಲಿ, ಹಾರ್ಡ್ವೇರ್ ಆಗಲಿ, ವರ್ಕ್ಮ್ಯಾನ್ಶಿಪ್ ಆಗಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಓಕೆ, ಅದಕ್ಕೆ ನೀವು ಅಲ್ಯೂಮಿನಿಯಂ ಯಾವತ್ತು ಯಾರ ಹತ್ರ ಮಾಡಿಸಿ, ಬಟ್ ಲೈವ್ ಆಗಿ ಒಂದ್ಸಲ ನೋಡ್ಬಿಟ್ಟು ಯಾವ ತರ ಕ್ವಾಲಿಟಿ ಮಾಡಿದ್ದಾರೆ, ಹೌದು, ಅದು ನೋಡ್ಕೊಂಡು ಮಾಡಿಸಿದ್ರೆ ಅಂಡ್ ಕ್ಲೈಂಟ್ ರಿವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು, ತುಂಬಾ ಇಂಪಾರ್ಟೆಂಟ್. ಹೌದು. ಇಷ್ಟೊತ್ತು ನಾವು ನೋಡಿದ್ವಿ ಬಾನವಿ ಗ್ರೂಪ್ಸ್ ಅವರ ಇಂಟೀರಿಯರ್ ಡಿಸೈನ್, ಅದು ಅಲ್ಯೂಮಿನಿಯಂನ ಯೂಸ್ ಮಾಡಿ, ಮರನ ಯೂಸ್ ಮಾಡಿ ಇಂಟೀರಿಯರ್ ಡಿಸೈನ್ನ ಮಾಡಿರೋದು ನೋಡಿದ್ವಿ. ಫಸ್ಟ್ ಟೈಮ್ ಅಲ್ಯೂಮಿನಿಯಂನ ಯೂಸ್ ಮಾಡಿ ಯಾವ ರೀತಿ ಇಂಟೀರಿಯರ್ ಡಿಸೈನ್ನ ಮಾಡ್ಬೋದು, ಅದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ನಿಮಗೂ ಏನಾದರೂ ಇದೇ ರೀತಿ ಇಂಟೀರಿಯರ್ ಡಿಸೈನ್ಸ್ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.